ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಗಾರ್ಡನ್ಗೆ ಹೊಸದಾಗಿ ಸೇವಂತಿಗೆ ಗಿಡಗಳನ್ನ ತೊಗೊಂಡು ಬಂದಿದ್ದೀನಿ. ಅದು ಯಾವ್ಯಾವ ಕಲರ್ ಅವೆ ಅಂತ ನೋಡೋಣ ಸ್ನೇಹಿತರೆ. ಇದು ಬಂದು ವೈಟ್ ಕಲರ್ ಥರ, ಫುಲ್ಲು ವೈಟ್ ಅಲ್ಲ, ಸ್ವಲ್ಪ ಲೈಟ್ ಕಲರ್ ಆಗಿದೆ. ಇದು ಫುಲ್ಲು ವೈಟು, ಒಂದು ಯೆಲ್ಲೋ ವೈಟ್ ಎರಡು ಮಿಕ್ಸ್ ಆಗಿರೋದು ಒಂದು, ಇನ್ನೊಂದು ರೆಡ್ ಕಲರು, ಇದು ಮತ್ತು ಪರ್ಪಲ್ ಕಲರ್ ಒಂದು. ಇಷ್ಟು ಕಲರ್ನ ನಾನು ತೊಗೊಂಡು ಬಂದಿದ್ದೀನಿ. ಹಾಗೆ ಒಂದು ಸ್ವಲ್ಪ ರೋಸ್ ಗಿಡಗಳ್ನ ತೊಗೊಂಡಿದ್ದೀನಿ. ನನ್ನ ಹತ್ರ ಯಾವ ಕಲರ್ಸ್ಗಳಿಲ್ವೋ ಆ ಕಲರ್ಗಳನ್ನ ತೊಗೊಂಡು ಬಂದಿದ್ದೀನಿ. ನಾವು 4 ತೊಗೊಂಡಿದ್ದೀನಿ. ಇದು ಒಂದು ಸಸಿಗೆ ಬಂದು 50 ರೂಪಾಯಿ ನಾನು ಕೊಟ್ಟಿರೋದು. ಇದನ್ನು ನಾನು ನರ್ಸರಿಯಿಂದ ತೊಗೊಂಡು ಬಂದಿಲ್ಲ, ಮನೆ ಹತ್ರನೇ ಬಂದಿದ್ದರು. ಅಲ್ಲಿ ನಾನು ನೋಡಿಬಿಟ್ಟು ನನಗೆ ಯಾವ್ಯಾವ ಕಲರ್ ಇಲ್ಲ ಅದನ್ನು ತೊಗೊಂಡು ಬಂದೆ. ಈ ಕಲರ್ ಫುಲ್ಲು ಇದಾಗ್ಬಿಟ್ಟು ಒಣಗೋದಂಗೆ ಆಗ್ಬಿಟ್ಟಿದೆ. ಆ ಕಲರ್ ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ಒಣಗೋದ್ರು ಹೂವೆಲ್ಲ ಬಾಡೋಗಿದ್ರು ಪರವಾಗಿಲ್ಲ, ಗಿಡ ಬೇಕು ಅಂದ್ಬಿಟ್ಟು ತೊಗೊಂಡು ಬಂದೆ. ನನ್ನ ಹತ್ರ ಇಷ್ಟೊಂದು ಕಲರ್ ಸೇವಂತಿಗೆಗಳಿದ್ದಾವೆ. ವೈಟ್ ಕಲರ್ ಇದೆ, ಯೆಲ್ಲೋ ಕಲರ್ ಇದೆ, ಮತ್ತು ಪಿಂಕ್ ಇದೆ, ಪರ್ಪಲ್ ಕಲರ್ ಇದೆ, ಮತ್ತು ಇನ್ನೊಂದು ಕಲರು ಇದ್ರ ಕಲರು ಇದೆ, ಡಾರ್ಕ್ ಯೆಲ್ಲೋ ಚಿಕ್ಕದಾಗಿ ಬಿಡುತ್ತೆ ಅದು, ಆ ಕಲರು ಇದೆ. ಮತ್ತು ಇದೊಂದು ಕಲರ್ ಪಿಂಕ್ ಕಲರಲ್ಲಿ ಅದು ಇದೆ. ಇವ್ಯಾವು ನಾನು ಕಿತ್ತಿಲ್ಲ ಗಿಡಗಳು ಬರಲಿ ಸೈಡಲ್ಲಿ ಅಂದ್ಬಿಟ್ಟು ಹೂವನ್ನ ಹಾಗೆ ಬಿಟ್ಬಿಟ್ಟಿದೆ. ಚೆನ್ನಾಗಿ ಹೂವು ಬರಲಿ ಅಂತ ಹೇಳ್ಬಿಟ್ಟು ಇಷ್ಟು ಸೇವಂತಿಗೆ ಗಿಡಗಳಿದ್ದಾವೆ. ಇಲ್ಲಿ ಸ್ವಲ್ಪ ಹೊಸದಾಗಿ ಹಾಕ್ಕೊಂಡಿರೋ ಸೇವಂತಿಗೆ ಸಸಿಗಳಿವು ನಾನು. ಮತ್ತು ಇನ್ನೊಂದಷ್ಟು ಸೇವಂತಿಗೆ ಸಸಿಗಳ ಪಾಟ್ಗೆ ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ನೆಲದ ಮೇಲೂ ಕೂಡ ಇದ್ದಾವೆ ನೋಡಿ. ನೆಲದ ಮೇಲೂ ಇಷ್ಟು ಸಸಿಗಳನ್ನ ನಾನು ಇಲ್ಲಿ ಹೂವೆಲ್ಲ ಬಿಟ್ಟಾದಮೇಲೆ ಅವನ್ನೆಲ್ಲ ಕಿತ್ತಾಕಿದ್ದು ಕ್ಲೀನ್ ಮಾಡಿದಾಗ ಆ ಗಿಡ ಒಡ್ಕೊಂಡು ಬಂದಿರೋ ಸಸಿಗಳಿವು. ಇಲ್ಲಿ ಒಂದು 3 ಸಸಿ ಯೆಲ್ಲೋ ಕಲರ್ದು ಹಾಕ್ಕೊಂಡಿದ್ದೀನಿ ಸೇವಂತಿಗೆ ಗಿಡಗಳನ್ನ. ಮತ್ತು ಇಲ್ಲೊಂದಷ್ಟು ಎಲ್ಲ ಕ್ಲೀನ್ ಮಾಡಿದಾಗ ಹೂವು ಬಿಟ್ಟು ಎಲ್ಲ ಖಾಲಿ ಆದಮೇಲೆ ಮತ್ತೆ ಬಂದಿರೋ ಗಿಡಗಳು ಇವೆಲ್ಲ. ಇಷ್ಟು ಸಸಿಗಳು ನಮ್ಮ ಸೇವಂತಿಗೆ ಸಸಿಗಳು ನನ್ನ ಗಾರ್ಡನಲ್ಲಿ ಇರೋವು. ಎಲ್ಲೆಲ್ಲಿ ಸೈಡಲ್ಲೆಲ್ಲ ಇದ್ದಾವೆ ನಾನು ಹೂವು ಬಿಟ್ಟಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಬಂದಿರೋ ಸಸಿಗಳಿವು. ನೆಕ್ಸ್ಟ್ ಇವಾಗ ನಾನು ತೊಗೊಂಬಂದಿರೋ ಇದಕ್ಕೆ ಸೇವಂತಿಗೆ ಗಿಡಗಳಿಗೆ ಪಾಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಗ್ಲೋ ಬ್ಯಾಗ್ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಮಣ್ಣು ಗೊಬ್ಬರ ಎರಡು ಮಿಕ್ಸ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ ನೋಡಿ. ಇದರಲ್ಲಿ ಪಾಟ್ಗೂ ನಾವು ಯಾವುದೇ ಒಂದು ಸಸಿ ತೊಗೋಬೇಕು ಅಂತ ಅಂದ್ರೂ ಸೇವಂತಿಗೆ ಗಿಡಗಳು ಇದನ್ನು ಅಬ್ಸರ್ವ್ ಮಾಡಬೇಕು. ಏಕೆ ಅಂತ ಅಂದರೆ ಒಂದೊಂದು ಗಿಡದಲ್ಲಿ ದಸಿಗಳು ಬಂದಿರ್ತಾವಲ್ಲ, ಆ ಥರ ಗಿಡಗಳನ್ನ ನಾವು ತೊಗೊಂಡ್ರೆ ನೆಕ್ಸ್ಟ್ ಸೀಸನ್ಗೆ ಆ ಗಿಡಗಳು ನಮಗೆ ಮತ್ತೆ ಮತ್ತೆ ಬರ್ತಾ ಇರ್ತವೆ. ಆವಾಗ ನಾವು ಸೇವಂತಿಗೆ ಸಸಿಗಳನ್ನ ಹೆಚ್ಚಿಸ್ಕೋಬೋದು. ಇಲ್ಲ ಅಂತ ಅಂದರೆ ನಾವು ಅದು ಇದನ್ನು ಮಾಡಿ ಕಟಿಂಗ್ಸ್ ಇಟ್ಟಿರ್ತಾರಲ್ಲ, ಒಂದೊಂದು ಸಸಿಗಳು ಬರ್ತವೆ, ಒಂದೊಂದು ಸಸಿಗಳು ಹೈಬ್ರಿಡ್ ಆದರೆ ಬರೋದಿಲ್ಲ. ಮಾಮೂಲಿ ನಾಟಿ ಸಸಿಗಳಾದರೆ ಖಂಡಿತ ಅವು ಕಾಡು ಹೊಡ್ಕೊಂಡು ಸೈಡಲ್ಲೆಲ್ಲ ಬರ್ತಾ ಇರ್ತವೆ. ಆವಾಗ ನಮಗೆ ಸಸಿಗಳನ್ನ ಹೆಚ್ಚಿಸ್ಕೋಬೋದು. ಇಲ್ಲ ಅಂದರೆ ತೊಗೊಳಕ್ಕೆ ಹೋಗಬೇಡಿ. ನೋಡಿಬಿಟ್ಟು ಅದರಲ್ಲಿ ಒಂದಾದರೂ ಐರ್ ಬಂದಿದ್ದರೆ ಆವಾಗ ನಾವು ಆ ಸೇವಂತಿಗೆ ಸಸಿನ ತೊಗೋಬೇಕು. ಸುಮ್ಮನೆ ದುಡ್ಡು ವೇಸ್ಟು. ಹೂವು ಬಂದಮೇಲೆ ಅವು ಮತ್ತು ಆ ಗಿಡನೇ ವೇಸ್ಟ್, ಅದು ಮತ್ತು ಸಸಿ ಬರೋದಿಲ್ಲ. ನೋಡಿಬಿಟ್ಟು ಇದನ್ನು ತೊಗೋಬೇಕಾದ್ರೆ ಸೇವಂತಿಗೆ ಸಸಿನ ಇದನ್ನು ಅಬ್ಸರ್ವ್ ಮಾಡಿಬಿಟ್ಟು ಸೇವಂತಿಗೆ ಸಸಿಗಳನ್ನ ತೊಗೊಳ್ಳಿ ಸ್ನೇಹಿತರೆ. ನೋಡಿ, ನಾನು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಪಾಟಲ್ಲಿಂದ. ಇವಾಗ ಮಣ್ಣು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದೊಂದಕ್ಕೆ 2 ಸಸಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದರಲ್ಲಿ ಏನಾದರೂ ಚೆನ್ನಾಗೆಲ್ಲ ದಸಿಗಳೇನಾದರೂ ಬಂದರೆ ಬೇರೆ ನೆಲಕ್ಕೆ ಹಾಕ್ಕೊಂಡ್ರೆ ಗಿಡಗಳು ಚೆನ್ನಾಗಿ ಬರ್ತವೆ ಅಂದ್ಬಿಟ್ಟು ನಾನು ಜಾಸ್ತಿ ನೆಲದ ಮೇಲೆ ಹಾಕೋದು. ನೆಲದ ಮೇಲೆ ಈ ಥರ ಸಸಿಗಳ್ನ ಇವಾಗ ಮೊದಲು ಪಾಟಲ್ಲಿ ಹಾಕ್ಕೊಳ್ತೀನಿ. ಪಾಟಲ್ಲಿ ಹಾಕ್ಕೊಂಡ್ಮೇಲೆ ದಸಿಗಳು ಬರ್ತಾ ಇರ್ತಾವಲ್ಲ, ಅದನ್ನು ಕಿತ್ಬಿಟ್ಟು ನಾನು ಬೇರೆ ಕಡೆ ನೆಲದ ಮೇಲೆ ಹಾಕ್ಕೊಳ್ತೀನಿ. ಆವಾಗ ಸಸಿಗಳನ್ನ ಇನ್ನೂ ಹೆಚ್ಚಿಸ್ಕೊಳ್ಳೋದಕ್ಕೆ ನನಗೆ ಅವಕಾಶ ಸಿಗುತ್ತೆ. ಅದಕ್ಕೆ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇವಾಗೆಲ್ಲ ಹಾಕ್ಕೊಂಡು ಬಂದೆ. ಒಂದೊಂದೇ ಎಲ್ಲ ಪಾಟ್ಗೂ 2 ಹಾಕ್ಕೊಂಡಿದ್ದೀನಿ. ಅದನ್ನೇ ಕಿತ್ತಿಟ್ಕೊಂಡಿದ್ನಲ್ಲ, ಅದನ್ನೇ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಸೇವಂತಿಗೆ ಸಸಿ ತರಬೇಕು ಅಂದರೆ ನಾನು ಹೇಳಿದ ಟಿಪ್ಸ್ನ ಫಾಲೋ ಮಾಡಿ. ಇಲ್ಲಾಂದರೆ ಸೇವಂತಿಗೆ ಸಸಿ ತರೋದು ಸುಮ್ಮನೆ ವೇಸ್ಟು, ನಾವು ತೊಗೊಂಬರೋದು. ಈ ರೀತಿ ಸಸಿನ ತೊಗೊಂಬಂದು ನಾವು ಹಾಕ್ಕೊಂಡ್ರೆ ಸೇವಂತಿಗೆ ಸಸಿಗಳನ್ನ ನಾವು ವರ್ಷ ಪೂರ್ತಿ ಹೆಚ್ಚಿಸ್ಕೊತಾನೆ ಇರ್ಬೋದು. ಒಂದು ಸಲ ಹೂವು ಬಿಟ್ಟರೆ ನೆಕ್ಸ್ಟ್ ಸೀಸನ್ಗೆ ಇನ್ನೊಂದು ಸಸಿಗಳನ್ನ ಹೆಚ್ಚಿಸ್ಕೊತಾ ಇರ್ಬೋದು. ನನಗೆ ಇವತ್ತು ನನ್ನ ಹತ್ರ ರೆಡ್ ಕಲರು ಮತ್ತು ವೈಟ್ ಯೆಲ್ಲೋ ಇವತ್ತು ವೈಟು ಮಿಕ್ಸ್ ಆಗಿದೆಯಲ್ಲ, ಅವೆರಡು ಕಲರ್ ಇರಲಿಲ್ಲ. ಅದಕ್ಕೆ ನಾನು ಮನೆ ಹತ್ರನೇ ಬಂದಿದ್ರಲ್ಲ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಇವತ್ತು. ಇವಾಗ ಹಾಕ್ಕೊಂಡಿದ್ದೀನಿ ಎಲ್ಲ ಪಾಟ್ಗಳ್ಗೂ ಒಂದೊಂದೇ ಸಸಿಗಳನ್ನ ಒಂದೊಂದಕ್ಕೆ 2 ಹಾಕ್ಬಿಟ್ಟು ಹಾಕ್ಕೊಂಡಿದ್ದೀನಿ.
ನೋಡಿದ್ರಲ್ಲ ಯಾವ ರೀತಿ ಹಾಕ್ಕೊಳ್ತಾ ಇದ್ದೀನಿ ಅಂತ. ಮತ್ತು ಇನ್ನೊಂದು ಏನು ಅಂತಂದರೆ, ನಾನು ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ನನಗೆ ಸಪೋರ್ಟಿಂಗ್ ಯಾರೂ ಇಲ್ಲ, ನಾನೇ ವೀಡಿಯೋ ಮಾಡ್ಕೊಳ್ಳೋದು. ಹಾಗೆ ಗಿಡಗಳನ್ನೂ ನಾನೇ ಹಾಕ್ಕೊಳ್ತಾ ಇರ್ತೀನಿ. ಅದರಿಂದ ಸ್ವಲ್ಪ ಸೇಕಾಗುತ್ತೆ ವೀಡಿಯೋ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ ಸ್ನೇಹಿತರೆ. ನೋಡಿ ಇವಾಗ ಎಲ್ಲದಕ್ಕೂ ರೆಡಿ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ. ಮತ್ತು ಇವು ಪಾಟ್ಗಳು ನಾನು ತೊಗೊಂಬಂದಿದ್ದು ನರ್ಸರಿಯಿಂದ ಪಾಟ್ಗೆ ನಾನು ಒಂದೆರಡು ಗಿಡನ ಇದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನನ್ನ ಹತ್ರ ಇದ್ದು ಸೇವಂತಿಗೆ ಗಿಡಗಳನ್ನ ಅದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ ಈ 4ಕ್ಕೆ ನನಗೆ ಪಾಟ್ ಇದೆ, ಆದರೆ ಮಣ್ಣಿಲ್ಲ. ಮಣ್ಣು ಗೊಬ್ಬರ ಎರಡೂ ತೊಗೊಂಬಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿದ್ರಲ್ಲ ಇವತ್ತಿನ ವೀಡಿಯೋನ ಯಾವ ರೀತಿ ನಾನು ಹಾಕ್ಕೊಂಡಿದ್ದೀನಿ ಗಿಡಗಳನ್ನ ಅಂತ ಹೇಳ್ಬಿಟ್ಟು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.